कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं। ಈಗ ಅಣ್ಣಾರು ಅವ್ರದ್ದು ಪರಿಚಯನ ತಿಳಿಸ್ಕೊಡ್ತಾರೆ, ಪರಿಚಯ ಮಾಡ್ಕೋರಿ. ಅಶೋಕ್ ಒಣಗೇರಿ ಅಂತೇಳಿ. ಅಣ್ಣಾರು ಅಶೋಕ್ ಒಣಗೇರಿ ಅಂತ. ಅಣ್ಣ ಎಲ್ಲ ಫಿಸಿಕಲ್ ಟಾಸ್ಕ್ಗಳೊಳಗೆ ನೀವೆಲ್ಲವೂ ರೆಡಿ ಇದ್ದೀರಲ್ರಿ? ರೆಡಿ ಇದ್ದೀವಿ ರೀ. ರೆಡಿ ಇದ್ದೀರಿ? ಎಲ್ಲವೂ ಕೈ ಕಾಲು ಎಲ್ಲವೂ ನೆಟ್ಟಗದಾವ್ರಿ? ಬ್ರೈನ್ ಗಿನ್ ಎಲ್ಲ ಕರೆಕ್ಟ್ ಐತಿ? ಇವೆಲ್ಲವೂ ಕರೆಕ್ಟ್ ಇರ್ಬೇಕಿಲ್ಲ. ಮತ್ತು ಒಂದು 3 ಟಾಸ್ಕ್ ಕೊಡ್ತಾರೆ ರೀ ಬಿಗ್ ಬಾಸ್ನವರು. ಆ ಟಾಸ್ಕ್ ಟೈಪ್ ನೀವು ಮಾಡಿದ್ರಂದ್ರೆ ನೀವು ಆಡಿಷನಿಗೆ ಅಲ್ಲೇ ನಾವು ವಿಡಿಯೋ ಕಳಿಸ್ತೀವಿ ರೀ. ಮತ್ತು ಸೆಲೆಕ್ಟ್ ಆದರೂ ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು, ಸೆಲೆಕ್ಟ್ ಮಾಡ್ಕೊತಾರೆ ಇಲ್ಲ ಅವ್ರಿಗೆ ಬಿಟ್ಟಿದ್ದು. ಆದರೆ ಏನೈತಿ ನಾವು ಮಾಡಿ ನಾವು ಕಳಿಸೋ ಜವಾಬ್ದಾರಿ ನಮ್ಗೆ ಕೊಟ್ಟಾರ ರೀ. ಯಾಕಂದ್ರೆ ನಾವು ಏನು ಹಂಗೆ ಬಂದಿಲ್ಲ, ನಮಗೂ ಕೂಡ ಪೇಮೆಂಟ್ ಕೊಡ್ತಾರೆ, ಹಂಗೆ ಬಂದೀವಿ. ನೀವೀಗ ನಾವು 3 ಟಾಸ್ಕ್ ಹೇಳ್ತೀನಿ ರೀ, 3 ಟಾಸ್ಕ್ ಏನು ಟೈಪ್ ಮಾಡಿರಿ ಎಲ್ಲದಕ್ಕೂ. ಈಗ ನಿಮ್ದು ಆಸ್ತಿ ಗಿಸ್ತಿ ಐತೇನ್ರಿ? ಐತೇನ್ರಿ? ನೀವು ಈಗ ಮೀಡಿಯಮ್ ಅದೀರಿ ಏನು ಲೋ ಕ್ಲಾಸ್ ರೀ ಹೈ ಕ್ಲಾಸು? ಹೈ ಕ್ಲಾಸ್ ರೀ. ಹಾಂ, ಓಕೆ, ಆಗ್ಬೋದು ಹೇಳ್ರಿ ಅಣ್ಣ, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಬ್ರು ನಂತರನ ಒಬ್ರು ಇಂತರ್ನ ಹಾಕ್ಕೊಂತಾರೆ ರೀ ಅವಶ್ಯವಾಗಿ. ಅದು ನಮಗೆ ಗೊತ್ತಿಲ್ಲ, ನಮ್ಮ ಟ್ರೈ ನಾವು ಮಾಡ್ಯಾನ್ರಿ. ಈಗ 3 ಫಿಸಿಕಲ್ ಟಾಸ್ಕ್ ಅದಾವಣ್ಣ. ಈಗ ಇವೆರಡು ಕೈಗಳನ್ರಿ ಒಂದು 10 ರೌಂಡ್ ತಿರ್ಸ್ರಿ. ಹಿಂಗೆ ಇಲ್ಲ ನಿಂದ್ರಿ, ಆರಾಮಾಗಿ ಇಲ್ಲೇ ನಿಂದ್ರಿ. 10 ರೌಂಡು ಹಾಂ ಕರೆಕ್ಟಾಗಿ. ಸ್ವಲ್ಪ ಜೋಶು ಸ್ಪೀಡ್ ಫುಲ್ಲು. ಹಾಂ ಸರಿ, ಓಕೆ. ಇವರು ಈ ಟಾಸ್ಕಲ್ಲಿ ಅಣ್ಣವರು 1ನೇ ಟಾಸ್ಕಲ್ಲಿ ಪಾಸ್ ಆಗಿದ್ದಾರೆ ರೀ. ಈಗ 2ನೇ ಟಾಸ್ಕ್ ಐತಿ ಅಣ್ಣ. 2ನೇ ಟಾಸ್ಕು ಈಗ ಈ ಕಾಲು ಐತಲ್ಲ, ಇವು ಕಾಲು ಅದಾವಲ್ಲ 2 ರನ್ನು. ಎಷ್ಟಾಗುತ್ತೋ ಅಷ್ಟು ಸ್ಪೀಡಲ್ಲಿ ಮಾಡೋಣ. ಅಶೋಕ್ ಅಣ್ಣವ್ರೆ ನಿಂತಲ್ಲೇ ರನ್ನಿಂಗ್, ಅಲ್ಲೇ ನಿಂತಲ್ಲೇ. ಹಾಂ, ಸ್ಪೀಡು ಫಾಸ್ಟ್ ತದ್ದು ಬೇಡ. ಸ್ವಲ್ಪ ಫಾಸ್ಟ್ ಹಿಂಗೆ ಫಾಸ್ಟ್ ಹಿಂಗಲ್ರಿ, ಹಿಂಗೆ ಓದಿಬೇಡ್ರಿ, ಹಿಂದೆ ಓದಿಬೇಡ್ರಿ. ಈಗ ಇಲ್ಲಿ ನೋಡ್ರಿ, ಈ ರೀತಿ ಅಲ್ರಿ ಈ ರೀತಿ ತೋರ್ಸೋದಲ್ರಿ. ನೀವು ಕರೆಕ್ಟಾಗಿ ಅಲ್ಲಿ ನೋಡ್ರಿ, ಕ್ಯಾಮ್ರಾಗ ನೋಡ್ರಿ, ಕರೆಕ್ಟಾಗಿ ಕಾಲು ಕರೆಕ್ಟಾಗಿ ಇಲ್ಲಿ ನೋಡ್ರಿ ಹಿಂಗೆ ಹಾಂ ರೀ ಅಣ್ಣ. ಹಾಂ, ರನ್ ಏಯ್ ಸುಮ್ಮನೆ ಬರ್ರಿ ಅಣ್ಣ. ಹಾಂ, ಈಗ ಅಣ್ಣವರು ಅಶೋಕ್ ಅಣ್ಣವರು ಅವರು ಕೂಡ ಈಗ 2ನೇ ಟಾಸ್ಕಲ್ಲಿ ಗೆದ್ದಿದ್ದಾರೆ ರೀ. ಈಗ 3ನೇ ಟಾಸ್ಕು ಅಣ್ಣ. 3ನೇ ಟಾಸ್ಕ್ ಬಂದುಬಿಟ್ಟು ಹಿಂಗಣ್ಣ 2 ಕಿವಿಗಳನ್ನು ಹಿಡ್ಕೊಂಡು ಒಂದು 10 ಸ್ಟೆಪ್ ಹೋಗ್ಬೇಕು. ಇದು ಬಾಣ ಬ್ಯಾಕ್ ಇನ್ನೊಂದು ಸ್ವಲ್ಪ ಹಿಂದೋಗಿ ಈ ರೀತಿ ಹಿಡ್ಕೊಂಡು ಉಗ್ಗರ್ಗಾಲಿಂತ ಈ ರೀತಿ ಮೊದಲು ಇದ್ರ ಆಟ ಆಡಿನೇನಲ್ರಿ, ಏನಂತಾರೆ ಕೊಪ್ಪಿ ಆಟ. ಹಾಂ, ಆ ಟೈಪ್ 2 ಕಿವಿಗಳನ್ನು ಹಿಡ್ಕೊಂಡು ಕುಂದ್ರೆ ಕೇಳಿದ್ರು. ಈಗ ಮತ್ತೆ ಅದು ಕಳಿಸಬೇಕಲ್ಲ ಪ್ಯಾಂಟ್ ಹರಿದ್ರು ಪರವಾಗಿಲ್ಲ, ನಡೀತಿತ್ತು. ಮೆಲ್ಲಗ ಇನ್ನೂ ಸ್ವಲ್ಪ ಇಲ್ಲ, ಅದು ಸೆಲೆಕ್ಟ್ ಆಗಲ್ಲ. ಮತ್ತು ನಾವು ಇರೋ ಪ್ರಯತ್ನ ಹೇಳ್ತೀವಿ, ಇರೋ ಪ್ರಯತ್ನ ಹೇಳ್ತೀವಿ. ಮೆಲ್ಲಕ್ಕೆ ಸ್ವಲ್ಪ ಅಂದ್ರೆ ಎದ್ದೋದು ಸ್ಪೀಡು. ಹಾಂ, ಅದು ಕರೆಕ್ಟ್ ಅದ. 3ನೇ ಟಾಸ್ಕ್ನು ಪಾಸ್ ಆಗ್ಯಾನ. ಇವಾಗ ನಾನು ಹೇಳ್ದಂಗೆ ನೋಡ್ರಿ, ಮೈ ಪ್ರಾಂಕ್ ಸ್ಟೈಲ್ ಅಂತ ಬಂದರ್ರಿ. ಸ್ವಲ್ಪ ಜೋರಾಗಿ ಮಾತಾಡೋಣ, ಹಿಂಗ್ಯಾಕೆ ಮಾತಾಡೋಣ? ಅದು ಬಾಯಿಗೆ ಉಗಳೋಣ. 5 ರೂಪಾಯಿ ನನಗೆ ಕೊಡಿಸ್ಬಿಡ್ತೀನಿ ಬಿಡೋ ಮರೆ, ಹಿಂಗ್ಯಾಕೆ ಮಾಡ್ತೀವಿ? ಹಾಂ, ಉಗಳೋದನ ಕ್ಲಿಯರಾಗಿ ಬರೋಣ. ನಮ್ಮದು ಯೂಟ್ಯೂಬ್ ಚಾನಲ್ ಐತ್ರಿ. ನಮ್ಮದು ಮೈ ಪ್ರಾಂಕ್ ಸ್ಟೈಲ್ ಅಂದ್ಬಿಟ್ಟು ಅದಕ್ಕೆ ಹೇಳೋದಣ್ಣ. ಸ್ವಲ್ಪ ನೀಟಾಗಿ ಸ್ಪಷ್ಟವಾಗಿ ಮಾತಾಡಬೇಕು. ಸ್ಪಷ್ಟವಾಗಿ ಮಾತಾಡಬೇಕು. ನಮ್ಮದು ಮೈ ಪ್ರಾಂಕ್ ಸ್ಟೈಲ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತ್ರಿ. ನಮ್ಮದು ಮೈ ಪ್ರಾಂಕ್ ಸ್ಟೈಲ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತ್ರಿ. ಕರೆಕ್ಟಾಗಿ ಮೈ ಪ್ರಾಂಕ್ ಸ್ಟೈಲ್. ಹಾಂ, ಎಸ್, ಗುಡ್. ಯೂಟ್ಯೂಬ್ ಚಾನಲ್ ಐತ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ನೋಡ್ತೀರಿ. ಎಲ್ಲರೂ ನಗ್ತಿರ್ರಿ. ನಾವು ನಿಮ್ಗೋಸ್ಕರ ಬರ್ತಿರ್ತೀವಿ. ನಾವು ನಗಿಸ್ತಾ ಇರ್ತೀವಿ. ನೀವು ನಗ್ತಾ ಇರ್ರಿ. ಆದ್ರೆ ಈಗ ಮಾಡೋದೇನು ಕಾಮಿಡಿ ಪ್ರೋಗ್ರಾಮ್. ಈಗೆಲ್ಲ ಮಾಡೋದು ಕಾಮಿಡಿ ಪ್ರೋಗ್ರಾಮ್. ನಾವೆಲ್ಲದಕ್ಕೂ ಸೈ ಇದೀವಿ. ಬಿಗ್ ಬಾಸಿಗೂ ಸೈ ಇದೀವಿ. ಇನ್ನೊಂದಕ್ಕೂ ಸೈ. ನಾವು ಉಣಚಗೇರಿ ಹುಡ್ರದೀವಿ. ಬಾಹುಬಲಿ. ಹಾಂ, ಹಿಂಗದಿ ನೋಡ್ರಿ. ಎಸ್ ಅಂತೇಳ್ರಿ. ಹಾಂ, ನಮ್ಮದು ಈಗ ಹೇಳ್ತೀನಿ ನೋಡೋಣ. ನಮ್ಮದು ಮೈ ಪ್ರಾಂಕ್ ಸ್ಟೈಲ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಐತಣ್ಣ, ಕಾಮಿಡಿ ಪ್ರೋಗ್ರಾಮ್ ಐತಣ್ಣ. ಅಣ್ಣ
ನಾವು ಇಲ್ಲಿ ಮಾಡಿದ್ದು ಯಾವುದು ಆಡಿಯೇಷನ್ ಅಲ್ವಣ, ಕಾಮಿಡಿ ಪ್ರೋಗ್ರಾಮು. ನಮ್ದು ಯೂಟ್ಯೂಬ್ ಚಾನಲ್ ಐತೆಣ್ಣ, ಮೈ ಟೈಪ್ ಫ್ಯಾಷನ್ ಅಂದ್ಬಿಟ್ಟು ಕಾಮಿಡಿ ಪ್ರೋಗ್ರಾಮ್ ಬರ್ತಿರ್ತವೆ, ಅಪ್ಲೋಡ್ಗಳು ಆಗ್ತಿರ್ತವೆ, ನೋಡ್ತೀರಣ್ಣ, ನಗ್ತಿರು. ಈಗ ನಿಂದು ಕೂಡ ಒಂದು ವಿಡಿಯೋ ಬರ್ತಿರ್ತಾ. ಹಾಂ ಹಾಯ್ ಅಂತ ಹೇಳಣ್ಣ. ಹಾಯ್.